ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ತಂಜಪ್ಪ ಬ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ಸುಮ್ಮನೆ ಕಣ್ಣು ತಲೆನೆಲ್ಲ ಎಲ್ಲೆಲ್ಲೋ ಇಟ್ಕೊಂಡು ಓಡಿಸ್ಕೊಂಡ್ಬರ್ತಾರಪ್ಪ ಬರೀ ಹಿಂಸೆ ಹಳ್ಳಿ ರೋಡ್ಗಳೊಳಗೆ. ಹಂಗೆ ಇವತ್ತು ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಡು ಸುತ್ತಾಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಈಗ ಟೈಮ್ ಬಂದು ಆಫ್ಟರ್ನೂನ್ 3:15 ಆಗಿದೆ ಅಂದ್ಕೊಳ್ತೀನಿ, ಸಂಜೆ ಇಲ್ಲ ಆಫ್ಟರ್ನೂನು. ಕ್ಯಾಮರಾಕ್ಕೊಂದು ಒಳ್ಳೆ ಲೆನ್ಸ್ ಇತ್ತಲ್ಲ ಗುರು, ಅದೇ ಹೊಂಡೆ ಎಕ್ಸ್ಟರ್ ಬ್ಲಾಗ್ ಮಾಡ್ಬೇಕಾರೆ ಅದೊಂದು ಔಟರ್ ಕೇಸ್ ಬರುತ್ತೆ. ಆ ಕೇಸ್ ಏನಾಯಿತು ಗೊತ್ತಿಲ್ಲ, ಕಾಣಿಸ್ತಾ ಇಲ್ಲ. ಈಗ ಲೆನ್ಸ್ ಫಿಟ್ ಮಾಡೋಣ ಅಂದರೆ ಅದಕ್ಕೆ ಕೇಸಿಂಗ್ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ. ಅದಕ್ಕೆ ಈಗ ಎಕ್ಸ್ಪೋಜರು ಶಟರಲ್ಲಿ ಆಟ ಆಡ್ತಿದ್ದೀನಿ ಅಷ್ಟೇ, ಅಥವಾ ISO ಅಲ್ಲಿ. ಈಗ ಮಾತ್ರ ಬಟರಿ ಸ್ಮೂತಾಗಿದೆ, ಜಾಸ್ತಿ ಹೊಗಳೋದಿಲ್ಲ. ಇದನ್ನ ಹೊಗಳ್ದಾಗೆಲ್ಲ ನಂಗೆ ಕೈ ಕೊಡುತ್ತೆ. ಅದಕ್ಕೆ ಅಹಂಕಾರ ಬೈಕಿಗೆ. ಹೇಳ್ದಂಗೆ ಬೈಕಿಗೆ ಒಂದು ಹೊಸ ಹೆಸರು ಇಟ್ಟಿದ್ದೀನಿ ಈಗ, ಗಾಡ್ಜಿಲ್ಲ ಅಂತ. ಚೈಲ್ಡಿಶಾಗಿ ಅನಿಸ್ಬೋದೇನೋ, ಬಟ್ ಗಾಡ್ಜಿಲ್ಲ ಏನೋ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಹೆಸರು. ಅದಕ್ಕೋಸ್ಕರ ಗಾಡ್ಜಿಲ್ಲ ಅಂತ ಇಟ್ಟಿದ್ದೀನಿ. ಎಸ್, ಫೈನಲಿ ಆಫ್ಟರ್ 6 ಲಾಂಗ್ ಇಯರ್ಸ್ ಒಂದು ಒಳ್ಳೆ ಹೆಸರು ಸಿಕ್ಕಿದೆ. ಸೊ ಈಗ ಪಾಸ್ಟ್ ಫ್ಯೂ ಡೇಸಿಂದ ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕೂ ಆಯ್ತಿರ್ತಿಲ್ಲ. ಪ್ರತಿ ಸಲ ಇದೇ ಹೇಳ್ತಾನೆ, ಯಾವನ್ ಗುರು ಇವನು ಅಂತ ಅನ್ನಿಸ್ತಿರ್ಬೋದು. ಸಾರಿ ಫಾರ್ ದಟ್. ಅಂತೂ ಯಾಕೋ ಬಿಟ್ಕೊಡೋಕ್ಕೆ ಮನಸ್ಸಿಲ್ಲ. ಸ್ಟಾರ್ಟ್ ಮಾಡಿದ್ದೀನಿ, ಹೀಗೆ ಕಂಟಿನ್ಯೂ ಮಾಡಬೇಕು. ಒಳ್ಳೆ ರೋಡ್ ಮಾತ್ರ, ಏನು ಹೇಳಿ. ಸೊ ಆ್ಯಕ್ಚುಲಿ ನಾನೀಗ ಹಾರಂಗಿ ಕಡೆ ಹೋಗೋಕ್ಕಿರೋದು. ಅದೇ ಹಾರಂಗಿಲ್ಲಿ ನಮ್ದು ಇನ್ನೊಂದು ಎಸ್ಟೇಟ್ ಇದೆ ಅಂತ ಹೇಳಿದ್ದೆ ನೋಡಿ, ಅಲ್ಲಿಗೆ ಹೋಗೋಕ್ಕೆ ಅಂತೇಳಿ ಪ್ಲ್ಯಾನ್ ಮಾಡಿರೋದು. ಬಟ್ ಅದೇ ಟಿಪಿಕಲ್ ಕಾಡೊಳಗಡೆ ದಾರಿಲಿ ಓಡಾಡಿ ನನಗಂತೂ ಹುಚ್ಚಿಡ್ದೋಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಸ್ವಲ್ಪನಾದರೂ ಲಾಂಗ್ ಡಿಸ್ಟೆನ್ಸ್ ಇರಲಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮನೆ ಕಾನ್ಬೇಲಿಂದ ಶುಂಠಿಗೊಪ್ಪದಿಂದ ಗುಡ್ಡೆ ಹೊಸೂರು, ಕುಶಾಲನಗರನೂ ಬೋರ್ ಆಗೋಗಿದೆ ನನಗೆ. ಸೊ ಗುಡ್ಡೆ ಹೊಸರಿಂದ ಹತ್ತೂರು ಕಡೆಗೆ ಹೋಗಿ, ಅಲ್ಲಿಂದ ಹಾರಂಗಿಗೆ ಹೋಗಿ, ಹಂಗೆ ನಮ್ಮ ಡೇನ ವೆಲ್ ಸ್ಪೆಂಟ್ ಅಂತ ಮಾಡೋಣ ಇವತ್ತು. ಸುಮ್ಮನೆ ಮನೇಲಿ ಕೂತ್ಕೊಂಡು ಏನೋ ಪ್ರೊಡಕ್ಟಿವ್ ಆಗಿ ಇರಲಿಲ್ಲ ಅಂತ ಹೇಳಿದರೆ, ಅಥವಾ ಪ್ರೊಡಕ್ಟಿವ್ ಆಗಿ ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಇದ್ದು ಪ್ರಯೋಜನ ಇಲ್ಲ. ನಾವು ಏನಾದ್ರು ಮಾಡ್ತಿರ್ಬೇಕು. ಅದು ಇತ್ತೀಚೆಗಂತ ಹೆವಿ ಲೇಸಿ ಆಗಿಬಿಟ್ಟಿದ್ದೀನಿ. ಜಸ್ಟ್ ಲೈಕ್ ಐ ಆಮ್ ಸ್ಕೋಲ್ಡಿಂಗ್ ಮೈ ಸೆಲ್ಫ್ ಟು ಗೆಟ್ ಮೈ ಬಟ್ ಅಪ್. ಥರ್ಡ್ ಗೇರ್ ಮಾತ್ರ ಕರೆಕ್ಟಾಗಿ ತೋರಿಸ್ತದೆ ಇಂಡಿಕೇಟ್ರಲ್ಲಿ, ಅಲ್ಲ ಇದರಲ್ಲಿ TFTಲಿ. ನನಗೆ ಒಂದ್ಸಲ ಹೊಸ ಡ್ಯೂಕ್ 390 ಓಡಿಸ್ಬೇಕಿತ್ತು ಗುರು. ಹುಡುಗರು ಸುಮಾರು ಕಾಣಿಸ್ತಾ ಇದೆ ಬೈಕದು. ಯಪ್ಪ ಈ ಮಳೆ ಇಲ್ಲದೆ ಏನು ಸೆಕೆ ಗೊತ್ತು. ಅದಕ್ಕೆ ಸ್ಕಿನ್ನೆಲ್ಲ ಹಾಕೊಂಡಿರೋದು. ಈಗ ಮೊದಲೇ ತೋಟದಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿಬಿಟ್ಟು ಕೈಯೆಲ್ಲ ಟ್ಯಾನ್ ಹಿಡಿದು ಹೋಗ್ಬಿಟ್ಟಿದೆ. ಇನ್ನೂ ಟ್ಯಾನ್ ಆದರೆ ಮಸಿ ಕಂಡಂಗೆ ಕಾಣಿಸ್ತಿದೆ. ಸ್ವಲ್ಪ ಉಳಿಸ್ಕೊಳ್ಳೋಣಲ್ಲ ಕಲರು. ಆ ಟೈಮಲ್ಲಿ ಏನೋ ಟೆಂಡ ಕೋಕೋನಟ್ಟು ಅಥವಾ ಚೆನ್ನಾಗಿ ನೀರು ಕುಡ್ಕೊಂಡೇ ಇದು ಬಿಡಬೇಕು. ಇಲ್ಲ ಆದರೆ ಕಷ್ಟ ಗುರು ಈ ವೆದರಲ್ಲಿ ಬದುಕೋಕ್ಕೆ. ಅದು ಕೊಡಗಲ್ಲಿದ್ದವರಿಗಂತೂ ಚಳಿಲಿದ್ದು ಗೊತ್ತಷ್ಟೇ. ಈ ರೇಂಜಿಗೆ ಸೆಕೆ ಏನಿದು, ರಾಜಸ್ಥಾನ ಮರಳೊಂದಿಲ್ಲ ಅಷ್ಟೇ. ಚಳಿನಾದರೂ ತಡ್ಕೊಂಬಿಡ್ಬೋದು ಗುರು, ಬಟ್ ಈ ಸೆಕೆ ಉಂಟಲ್ಲ ಯಪ್ಪ. ಅಭಿಯಣ್ಣ ನಮಸ್ಕಾರ. ಇದೇನು ಸೆಕೆ ಉರಿ ಇದೆ ಗುರು ಈ ರೋಡಲ್ಲಿ. ಟೈರ್ ಮೆಲ್ಟ್ ಆಗ್ಬಿಡ್ತದ ಅಂತ. ಇಲ್ಲೇನೋ ಶಾಪು ಓಪನ್, ಮರ್ಕೆರಾ ಸೀ ಫಿಶ್ ಸ್ಟಾಲ್. ಬೀದಿ ದಾರಿ ಗಲ್ಲಿ ರೋಡ್ ಸೈಡ್ ಎಲ್ಲ ಕಡೆನೂ ಏನಾರೊಂದು ಸ್ಟಾಲ್ಗಳು. ಅಲ್ಲ ಮಾಡಲೇ ಆಯ್ತಾ, ಎಲ್ಲನೂ ಒಂದು ಬಿಸ್ನೆಸ್ಸೇ. ಬಟ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಈಗಂತೂ. ಒಂದು ಒಳ್ಳೆ ರೆಸಾರ್ಟ್ ಇದೆ ಅನ್ಸುತ್ತೆ ಕೆಳಗೆ. ಇದೆಲ್ಲ ದೊರೆ ತೋಟಗಳು ಗುರು, 500,000 ಎಕರೆ ಮೇಲೆ ಇದೆ. ಬೈಕದು ಇಂಜಿನೆಲ್ಲ ಫಿಕ್ಸು ಸೆಟ್ಟಾಗಿ ಸಕ್ಕದಾಗಿದೆ. ಈಗ ಇರಾಬರ ನಟ್ಟು ಬೋಲ್ಟೆಲ್ಲ ಲೂಸ್ ಸೌಂಡ್ ಕೇಳಿಸ್ತದೆ, ಕಿಣಿ ಅಂತ. ಅದರದ್ದೊಂದು ಕೆಲಸ ಇದೆ. ಎಲ್ಲ ಹೊಸ ಬೋಲ್ಟ್ಗಳು, ಹೊಸ ವಾಷರ್ಗಳು, ಎಲ್ಲ ಹೊಸದಾಗಬೇಕು ಅನ್ಸುತ್ತೆ. ಇದು ಫಸ್ಟಿಗೆ ಬಾಡಿ ಚೇಂಜ್ ಮಾಡಬೇಕಿದ್ದು, ಭಾರಿ ನರ್ಕತ್. ನನಗೆ ಹೆಲ್ಮೆಟ್ ಹಾಕ್ದಾಗ ಗೊತ್ತಾಗೋದಿಲ್ಲ ಆಯಿತಾ. ಬಟ್ ವಿದೌಟ್ ಹೆಲ್ಮೆಟ್ ಓಡಿಸ್ಬೇಕಾದ್ರೆ ಇದೇನು ಗಾಡಿನ ಎತ್ತಿನ ಗಾಡಿನ ಅಂತ ಅನ್ಸುತ್ತೆ, ಬೈಕಾ ಅಥವಾ ಎತ್ತಿನ ಗಾಡಿನ ಅಂತ. ಅಷ್ಟು ಸೌಂಡು. ಪ್ರೊಬಬ್ಲಿ ಎತ್ತಿನ ಗಾಡಿನೇ ಇನ್ನೂ ಸ್ಮೂತಾಗಿರ್ತದೆ.
ಸಮಾಧಾನ ಸಮಾಧಾನ. ಓಪ ಓಪ come on there. No more races. I am tired of it. ಲಿಟ್ರಲಿ ಸುಸ್ತಾಗೋಗಿದೆ ನನಗಂತೂ. ಅಂದರೆ ಗಾಡಿ ಓಡಿಸಿ ಅಲ್ಲ, ಈ ಯಾರೋ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ ಅಂತ ಉರಿ ಹತ್ಕೊಂಡು ಅವರ ಬೆಳೆಸ್ಕೊಂಡು ಹೋಗೋದು. ಲಿಟ್ರಲಿ ನನಗಂತದು ಬೇಜಾರಾಗೋಗ್ಬಿಟ್ಟಿದೆ ಈಗ. ಅದನ್ನು ಬಿಟ್ಟು ಸ್ಲೋ ಆಗಿ ಸಮ್ಟೈಮ್ ಸ್ಪೀಡ್ ಹೋಗ್ಬೇಕಾಯ್ತಾ. ಆ ಎಡರ್ನ ಲೈನ್ ಇರುತ್ತಲ್ಲ, ಅದಕ್ಕೋಸ್ಕರನಾದ್ರು ಗಾಡಿಯಲ್ಲಿ ಹೊಸಬ್ರು ಯಾರು, ಸೊ ಅದಕ್ಕೋಸ್ಕರನಾದ್ರು ಆ್ಯಕ್ಚುಲಿ ಸ್ಲೋ ಹೋಗಲೇಬೇಕಾಗುತ್ತೆ. ಅದೇ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಮಜಾ ಇರೋದಿಲ್ಲ. ಯಾರೋ ಮಂಗಳೂರವರು ಅನಿಸುತ್ತೆ, K19 ಹಾಯ್ ಬಾಯ್ ಎಲ್ಲ ಮಾಡ್ತಿದ್ದಾರೆ. ಅವ್ರಿಗೊಂದು ಫ್ಲೈ ಬೈ ಅಷ್ಟೇ, ಇನ್ನೇನಿಲ್ಲ. ಇಷ್ಟೊಂದು ಪುರಾಣ ಹೊಡಿತಾ ಇದ್ದೆ ಇನ್ನು ಸ್ಪೀಡ್ ಓಡಿಸ್ಬಾರ್ದು ಅಂತ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಎಡರ್ನೆಲ್ಲ ಕಿತ್ಕೊಂಡ್ಬಂದುಬಿಡುತ್ತೆ ಹೊರಗೆ. ಈ ವ್ಲಾಗಲ್ಲಿ ಮಜಾ ಉಂಟಲ್ಲ, ಇಟ್ಸ್ ಜಸ್ಟ್ ಎಕ್ಸೆಪ್ಷನಲ್. ನಿಮಗೆ ಆ ಫೀಲ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟು ಮಜಾ ಇರುತ್ತೆ. ಐ ಲವ್ ಗೋಪ್ರೋ ಲಿಟ್ರಲಿ. ನಾನು ಇನ್ ಬಗ್ಗೆ ಅಂತೂ ಮಾತೇ ಆಡೋದಿಲ್ಲ ಗುರು. ನೋ ಮೈ ಡಿಯರ್ ಗಾಡ್ಜಿಲ್ಲ. ಅದೇನು ಗದೆ ಗೊತ್ತಿಲ್ಲ ಗುರು. ಇಂಜಿನ್ 10 ಸಲ ರೆಡಿ ಮಾಡಿಸಿ ನಾನು ಇಲ್ಲಿ ಗಂಟ, ಅಂತೂ ಸರ್ವಿಸ್ ನೋಟಿಫಿಕೇಶನ್ ಮಾತ್ರ ಹೋಗಿಲ್ಲ. ಪ್ರಾಬಬ್ಲಿ ಅವರು ಇದು ಏನದು ಲ್ಯಾಪ್ಟಾಪ್ ಬರುತ್ತಲ್ಲ, ಅದನ್ನು ಹೆಟ್ಬಿಟ್ಟು ಏನಾದ್ರು ರೆಡಿ ಮಾಡೋಕ್ಕಿದೆಯೋ ಇನ್ನೇನು ಕತೆ ಗೊತ್ತಿಲ್ಲ. ನೋಡಿ ಇಲ್ಲಿ ಎಷ್ಟು ಶಾಪ್ಸ್ ಇದೆ ಅಂತ. ಅಲ್ಲ, ಈ ಹಕ್ಕಿ ಗೂಡುಗಳನ್ನೆಲ್ಲ ಯಾರು ತಗೊಂಡೋಗ್ತಾರೆ ಅಂತ ಗೊತ್ತಿಲ್ಲ ಗುರು ಮಾತ್ರ. ಅಲ್ಲೊಂದು ನೋಡಿ ಲೆಕ್ಕಾಕಣ, ಹಿಂದೆ ಒಂದು ಹೋಯ್ತಾ, ನಂಬರ್ 2 ಇದು ಎರಡನೇದು. ಆ್ಯಂಡ್ ಈ ಕಣ್ಣಿಗೆ ಬಿಸಿ ಗಾಳಿ ಹೊಡಿತಾ ಇದೆ, ಎಲ್ಲಿ ಕಣ್ಣು ಮೆಲ್ಟಾಗಿ ಬಿದ್ದೋಯ್ತದೆ ಅಂತ ಅನಿಸ್ತದೆ, ಅಷ್ಟು ಬಿಸಿ ಇದೆ ಫಿಲ್ಟರಲ್ಲಿ. ಅಲ್ಲಿ 2 ಆಯ್ತಲ್ಲ, ಇಲ್ಲಿ 3, ಇಲ್ಲಿ 4 ಆಗಿದೆಲ್ಲ. ಶಾರ್ಟ್ ಟೈಮ್ ಮೆಮೊರಿ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಎಷ್ಟು ಬೇಗ ನೋಡಿ, 4 ಆಯಿತು, ಇದು 5, 5 ಶಾಪ್ಸ್ ಬ್ರೋ ಲಿಟ್ರಲಿ ಒಂದು ಸೈಡಲ್ಲಿ. ಅದು ಅಕ್ಕಪಕ್ಕ, ನಾಟ್ ಇವನ್ 100 ಮೀಟರ್ ರೇಡಿಯಸ್ಸಲ್ಲಿ. ಆನೆ ಕಾಡಲ್ಲಿ ಪಾಪ ಆನೆಗಳಿಗೆ ತಿನ್ನಕ್ಕೆ ಏನಿಲ್ಲ ಈಗಂತೂ. ಫುಲ್ಲು ಬರ್ಡಾಗಿ ಹೋಗ್ಬಿಟ್ಟಿದೆ ಭೂಮಿ. ಅದನ್ನು ಯಾವಾಗ ಮಳೆ ಬರ್ತದೋ, ಅದು ಯಾವಾಗ ತಂಪಾಯ್ತದೋ, ಅದು ಯಾವಾಗ ಗಿಡಗಳು ಚಿಗುರುತ್ತೋ, ಅದು ಯಾವಾಗ ಮನುಷ್ಯರ ಜೀವನ ತಂಪಾಗುತ್ತೋ ಗೊತ್ತಿಲ್ಲ. ರೋಡ್ಗಳು ಸಿಕ್ತು ಪುಣ್ಯಕ್ಕೆ. ನನಗೆ ಪ್ರಾಬ್ಲಮ್ ಏನು ಗೊತ್ತಾ, ಬೈಕ್ ಓಡಿಸಿ ಲಿಟ್ರಲಿ 4 ವೀಲರ್ ಓಡಿಸೋದಂದರೆ ಹಿಂಸೆ ಆಗ್ಬಿಟ್ಟಿದೆ. ನನಗೆ ಏನಿಲ್ಲ ಅಂದರೆ ಒಂದು 20 ಕಿಲೋಮೀಟ್ರ್ ಹೋದಂಗೆ ಎಲ್ಲ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ ಬಾಡೀಲಿ. 4 ವೀಲರ್ಸಲ್ಲಿ ಮಾತ್ರ. 2 ವೀಲರ್ಸಲ್ಲಿ ಕಂಟಿನ್ಯೂಸ್ ಪೆಟ್ರೋಲ್ ಟ್ಯಾಂಕರ್ಸ್ ಕೆಪಾಸಿಟಿ ಇರೋದಿಲ್ಲ. ಬಟ್ ಒಂದು ಸ್ಟ್ರೆಚ್ಚಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ ಅಂತಾದರೆ 100% ಕೊಡಗಿಂದ ಬೆಂಗಳೂರಿಗೆ ಒಂದು ಸ್ಟ್ರೆಚ್ಚಲ್ಲಿ ಹೋಗಿದ್ದೀನಿ, ಅದಕ್ಕೆ ಹೇಳ್ತಿರೋದು. ಬಟ್ ಆ ಟೈಮಲ್ಲಿ ನನ್ನೊಟ್ಟಿಗೆ ಕ್ಯಾಮರಾ ಇತ್ತು, ಆ್ಯಕ್ಷನ್ ಕ್ಯಾಮರಾ. ಬಟ್ ಅದು ಕೆಸಾನ್ C6 ಆ್ಯಕ್ಷನ್ ಕ್ಯಾಮರಾ ಈಗಲೂ ಇದೆ. ದ ಥಿಂಗ್ ಐ ಕಾಂಟ್ ಯೂಸ್ ಇಟ್ ಆಸ್ ಮೈ ಸೆಕೆಂಡ್ರಿ ಕ್ಯಾಮರಾ. ಯಾಕಂದರೆ ಈ ಕ್ವಾಲಿಟಿ ಆ ಕ್ವಾಲಿಟಿ ನಾವು ಮರ್ಜ್ ಮಾಡೋಕ್ಕಾಗಲ್ಲ, ಬಿಕಾಸ್ ದಿಸ್ ಇಸ್ ಕ್ರಿಸ್ಟಲ್ ಕ್ಲಿಯರ್ ಆಯಿತಾ. ಹಾಂ, ಬಟ್ ಇಟ್ ಈಸ್ ಅನ್ ಬಿಗಿನರ್ ಏನು ಆ್ಯಕ್ಷನ್ ಕ್ಯಾಮರಾ ಅಂತ ಹೇಳ್ಬೋದು. ಬಿಕಾಸ್ ಅಷ್ಟಾದರೂ ಇರಲೇಬೇಕು ಗುರು ಒಂದು ಆ್ಯಕ್ಷನ್ ಕ್ಯಾಮರಾಕ್ಕೆ. ಈ ಅಂಗಡಿಗಳಲ್ಲಿ ಅಥವಾ ಸ್ಪೇಸ್ ಶಾಪ್ಸಲ್ಲಿ ಅಥವಾ ಈ ಸ್ಟುಡಿಯೋಗಳಿರುತ್ತಲ್ಲ, ಅದೇ ನಮ್ಮ ಆ್ಯಕ್ಸರೀಸ್ ಎಲ್ಲ ತೊಗೊಳ್ಳುವಂಥ ಸ್ಟುಡಿಯೋಸು, ಸೊ ಅಲ್ಲೆಲ್ಲ ಒಂದೊಂದು ಕ್ಯಾಮ್ರಾಗಳು ಇಟ್ಟಿರ್ತಾರೆ 4K 60 FPS ಅಂತೆಲ್ಲ ಅಡ್ವರ್ಟೈಸ್ಮೆಂಟ್ ಹಾಕಿ ಆ ಕ್ಯಾಮರಾದ ಮೇಲೆ. ಸೊ ಅದೇನು ದೊಡ್ಡ ಇದೇನು ಇರೋದಿಲ್ಲ, ದೊಡ್ಡ ಇದೇನಲ್ಲ. ಲೈಕ್ 1500 ರುಪೀಸ್ಗೆ ಏನಪ್ಪ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅದರಲ್ಲಿ, ನೀವು ಹೇಳಿ. ಇದಕ್ಕೊಂದು ವೆಯ್ಟ್ ಇರಬೇಕು. ಲೈಕ್ ಲಿಟ್ರಲಿ ಹೇಳ್ತೀನಿ ರೀ, ಕಣ್ಣು ಉರಿತಾ ಇದೆ ಬಿಸಿಲಿಗೆ ಈಗ ಸ್ವಲ್ಪ ಕಂಫರ್ಟಬಲ್ ಆಯಿತು. ಎಸ್, ಒಂದು ಕ್ಯಾಮರಾ ಅಂತ ಹೇಳಾಗ ಅದಕ್ಕೊಂದು ತೂಕ ಇರಬೇಕು, ಬಿಲ್ಡ್ ಕ್ವಾಲಿಟಿ ಇರಬೇಕು, ಬಿಲ್ಡಪ್ ಅಲ್ಲ ಬಿಲ್ಡ್ ಕ್ವಾಲಿಟಿ ಇರಬೇಕು, ಫೀಚರ್ಸ್ಗಳೆಲ್ಲ ಹಂಗಂಗೆ ಇರಬೇಕು. ಅದೇನದು ನಾನು ಬೇರೆ ಯಾವ ಬ್ರ್ಯಾಂಡ್ ಏನು ಡಿಗ್ರೇಡ್ ಮಾಡ್ತಾ ಇಲ್ಲ ಆಯಿತಾ. ಬಟ್
ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಕ್ವಾಲಿಟಿ ಅಲ್ವಾ. ಫಸ್ಟ್ ನಾನು ಯೋಚನೆ ಮಾಡಿದೆ Insta360 ES Pro ತೊಗೋಣ ಅಂತ. ಅಲ್ಟಿಮೇಟ್ ಆ್ಯಕ್ಷನ್ ಕ್ಯಾಮ್ರಾ, ನೈಟ್ ಟೈಮಲ್ಲಂತೂ ಲೈಕ್ ಲೋ ನೋಡಿ ಅಲ್ಲಿ ಕವರ್ನ ಹೆಂಗೆ ಎತ್ಕೊಂಡು ಹೋಗ್ತಾರೆ ಅಂತ ಬುದ್ಧಿ ಇಲ್ದವರು. ನೈಟ್ ಲೋ ಕ್ವಾಲಿಟಿಲಂತೂ ಅಲ್ಲ, ಲೋ ಲೈಟ್ ಕ್ವಾಲಿಟಿ ಅಂತೂ ಎಕ್ಸ್ಟ್ರೀಮ್ಲಿ ಆಸಮ್ ಆಗಿದೆ ಯಾವುದು Insta360 ES Proದು ಕಂಪೇರ್ಡ್ ಟು GoPro ಯಾವುದೇ ವರ್ಷನ್ ಇರಲಿ. ಸೊ ಬಿಗರ್ ದ ಸೆನ್ಸರ್, ಬೆಟರ್ ದ ಕ್ವಾಲಿಟಿ. ಹಾಗೆ ಈಗ ಆ್ಯಕ್ಚುಲಿ ಕ್ಯಾಮರಾಗಳು ನಡೆಯೋದು. ಈವನ್ ಮೊಬೈಲ್ಲಿ ಕೂಡ ಸುಮಾರು ಹತ್ರ ಕಾರ್ಡ್ ಆಯ್ತಲ್ವಾ. ಸೊ ಆರೇ ಕಾರ್ಡು ಎಂಡಾಗಕ್ಕಾಯಿತು. ಏನು ಬಿಸಿ ಇದೆ ಗೊತ್ತಾ, ಲಿಟ್ರಲಿ ಹೆಲ್ಮೆಟಲ್ಲಿ ಆ ವೈಸರ್ ಇರುತ್ತೆ ನೋಡಿ, ಯಾವುದು ಟಿಂಟೆಡ್ ವೈಸರ್. ಸೊ ಅದನ್ನು ಹಾಕೊಂಡಿದ್ದೆ, ಕೆಳಗಿಂದ ಒಂದು ಗಾಳಿ ಯಾರು ಹೊಡಿತಿತ್ತು, ಕಣ್ಣು 100% ಮೆಲ್ಟ್ ಆಗೋಯ್ತಿತ್ತು ಐಸ್ ಥರ. ಕಣ್ಣು ಬೇಕಲ್ಲ ಗುರು. 220 ಮಾತ್ರ ಹಳೆ 220 ಸರಿ ಎಳೀತದೆ, ಏನು ಹೇಳಿ. ನಿಮಗೆ ಅಂತ 390ಗೆಲ್ಲ ಕಂಪೇರ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಬಟ್ ಫಾರ್ 200-250 ಸೆಗ್ಮೆಂಟಿಗೆ ವೆಜ್ ಆನ್ ಪವರ್ ಆಯ್ತದೆ, ಏನು ಹೋಯ್ತದೆ. ಅದೂ ಅಷ್ಟೇ. ಮತ್ತು ಪಲ್ಸರ್ RS 200 ಇದೆಲ್ಲ, ಅದು ಕೂಡ ಅಷ್ಟೇ. ಸ್ವಲ್ಪ ಇಂಜಿನ್ ಹೀಟ್ ಆಗಬೇಕು, ಯಪ್ಪ ನಿಲ್ಲದೇ ಇಲ್ಲ ಅಂತದ್ದು. ಹಾರಂಗಿ ರೋಡಲ್ಲಿದ್ದೀನಿ. ಗಂಟ್ಲಾಕೋ ಸ್ವಲ್ಪ ರಿಪೇರಿ ಆದಂಗಿದೆ. ಒಂದ್ಸಲ ಮಳೆ ಬಂದಿದ್ರೆ ಸಾಕೊಂಡಾಗ್ಬಿಟ್ಟಿದೆ. ಈ ಥರ ಮರ ಅಥವಾ ಗಿಡ ಏನಾದ್ರು ಒಂದು ಹೋಮ್ ಸ್ಟೇದ ನೆಟ್ಟರೆ ಸಖತ್ತಾಗಿರುತ್ತಲ್ಲ. ಬಟ್ ಇದು ಡೈಲಿ ಗುಡ್ಸ್ಕೊಂಡಿರೋದೇ ತಲೆನೋವು. ದೂರದ ಬೆಟ್ಟ ಗುಣ್ಣೆಗೆ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಈಗ ಆ ಗಾದೆಗೆ ಈ ಮರ ಜೊತೆಯಲ್ಲಿದೆ ಆಯಿತಾ, ದೂರದಿಂದ ರೌಂಡಾಗಿ ಕಾಣಿಸುತ್ತೆ. ಬಟ್ ಹೋಯ್ತಾ 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 ಅಂದರೆ ಹತ್ತಿರ ಹೋಯ್ತಾ ಹೋಯ್ತಾ ಎಷ್ಟು ಡಂಪಿಗಳಿದೆ ಅಂತ ಆವಾಗ ಗೊತ್ತಾಗೋದು. ಸೊ ನಮ್ಮ ಜೀವನ ಕೂಡ ಹಾಗೇನೆ. ಸೊ ಹಾರಂಗಿ ಡ್ಯಾಮ್ ರೀಚ್ ಆದೆ ಆ್ಯಂಡ್ ಎಲಿಫೆಂಟ್ ಕ್ಯಾಂಪು. ಇನ್ನೊಂದು ವಿಷಯ ಆ್ಯಕ್ಚುಲಿ ನಿಮಗೆ ಹೇಳ್ಬೇಕಿತ್ತು ನಾನು. ಆ್ಯಕ್ಚುಲಿ ಹಾರಂಗಿ ಬ್ಯಾಕ್ವಾಟರ್ ಅಲ್ಲ, ಹಾರಂಗಿ ಡ್ಯಾಮ್ ಹತ್ರ ಬೋಟಿಂಗ್ ಸ್ಟಾರ್ಟ್ ಆಗಿದೆ ಈಗ. ಸೊ ಇಫ್ ಎನಿವನ್ ನೀಡ್ಸ್ ಆನ್ ಬೋಟಿಂಗ್ ಆರ್ ಬೋಟಿಂಗ್ ಅಪಾಯಿಂಟ್ಮೆಂಟ್, ಬಂದು DM ಮಾಡಿ ಇನ್ಸ್ಟಾದಲ್ಲಿ Mokshit_Nanjappa. ಐ ವಿಲ್ ಮೇಕ್ ಇಟ್ ಆನ್ ಅರೇಂಜ್ಮೆಂಟ್, ಲೈಕ್ ಐ ವಿಲ್ ಮೇಕ್ ಆನ್ ಅರೇಂಜ್ಮೆಂಟ್ ಅದಕ್ಕೆ. ಸೊ ಜೆಟ್ ಸ್ಕೀಯಿಂಗು, ಬನಾನಾ ಬೋಟು, ಹಾಳು ಮುಳ್ಳು ಎಲ್ಲನೂ ಇದೆ. ಈಗ ನಮ್ಮ ಇನ್ನೊಂದು ಎಸ್ಟೇಟ್ ಕಡೆ ಹೋಗೋ ದಾರಿಲಿದ್ದೀವಿ. ಸರ್ಪ್ರೈಸ್ ಆಗೋಗ್ಬಿಡ್ತು ನೋಡಿದರೆ, ಇದೇನಪ್ಪ ಹಿಂಗಿದೆ ವೈ ಅಂತ ಅನ್ಸ್ಬಿಡುತ್ತೆ ನಿಮಗೆ. ಇಲ್ಲೆಲ್ಲ ಬ್ರಿಡ್ಜ್ ರೆಡಿ ಆಗುತ್ತೆ ಹೊಸದಾಗಿ, ಆ್ಯಂಡ್ ಇದೆಲ್ಲ ರೆಡಿ ಆಯ್ತದೆ ಈಗ. ಸೊ ಇಲ್ಲಿಯಾಗಿ ಹೋಗೋದ ಬರೋಣ ಬನ್ನಿ. ಅದಕ್ಕೆ ನಾನು ಮುಂಚೆಲ್ಲ ಆ್ಯಕ್ಚುಲಿ ದಾರಿ ಇತ್ತಿಲ್ಲ, ಈಗ ಡ್ಯಾಮ್ ಅವ್ರು ಮಾಡ್ತಾ ಇರೋದು. ಆ ದಾರಿಲಿ ನಾವು ಮಜಾ ಮಾಡ್ತಿದ್ವಿ ಅಷ್ಟೇ, ಇನ್ನೇನಿಲ್ಲ. ಕಾಲಿಗೆ ಕಲ್ಲು, ದೊಣ್ಣೆ, ಎಣ್ಣೆ ಎಲ್ಲ ಹೊಡಿತಾ ಇದೆ. ಪುಣ್ಯಕ್ಕೆ ರೈಡಿಂಗ್ ಬಿಡ್ತಿದ್ದಕ್ಕೆ ಅದೊಂದು ಬಚಾವು. ಚಪ್ಪಲಿ ಗಿಪ್ಲಿ ಆದರೆ ಕಾಲು ಊಷ್ಟಿರ್ತೀವಿ. ನಮ್ಮ ತೋಟ ಇಲ್ಲಿಂದನೇ ಗೊತ್ತಾಗಲ್ಲ ದೇವರು. ಇಲ್ಲೇ ಹೆಂಗಾಗಿದೆ ನೋಡಿ, ನೋಡಿದೆ ನಮ್ಮ ತೋಟ. ಆ್ಯಕ್ಚುಲಿ ಮಳೆ ಇಲ್ಲದೆ ಹೆಂಗಾಗೋಗಿದೆ ನೋಡಿ, ಈಗಂತೂ ಫುಲ್ಲು ಡ್ರೈ ಅಪ್ ಆಗೋಗಿದೆ. ಅದಕ್ಕೆ ಸರಿಯಾಗಿ ಇದು ಬೇರೆ ಇಲ್ಲಿ ಸಾಲೋದಿಲ್ಲ ಅಂತ. ಇಲ್ಲಿಂದ ಜಾಗ ಖಾಲಿ ಮಾಡೋಣ, ಏನೋ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಿ ಜೊತೆಲಿ ಯಾರಿಲ್ಲ ಅಲ್ಲ, ಒಬ್ಬನೇ ಅಲ್ಲ ಅದಕ್ಕೆ. ಆ್ಯಂಡ್ ಬನ್ನಿ ಈಗ ಇನ್ನೊಂದು ಕಡೆ ತೋಟ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ಸೊ ಇನ್ನೊಂದು ಕಡೆ ಎಸ್ಟೇಟೆಲ್ಲ ನೋಡಿ ಆಯಿತು. ಹಾಗೆ ಅಲ್ಲಿ ಸ್ವಲ್ಪ ಚೆನ್ನಾಗಿದೆ, ಸೊ ನೋ ವರೀಸ್. ಅದೆಲ್ಲ ಆದಂಗೆ ಈಗ ವಾಪಸ್ ಮನೆಗೆ ಹೊರಟಿದ್ದೀನಿ. ಸುಸ್ತಾಗೋಯ್ತು ಗುರು, ಏನು ಸೆಕೆ ಗೊತ್ತಾ ಅಪ್ಪ. ನೋಡಿ ಇಲ್ಲಿ ಕೆನಲ್ ಹೆಂಗೆ ರೆಡಿ ಮಾಡ್ತಿದ್ದಾರೆ ಅಂತ. ಸೊ ಈ ವಿಡಿಯೋದಲ್ಲಿ ಇಷ್ಟ ಇದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಇದೆ, ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ನಿಲ್ತೀನಿ. ಅಲ್ಲಿ ಗಂಟ ಸಿ ಯು, ಬಾಯ್, ಸೈನಿಂಗ್ ಔಟ್, ಪೀಸ್.